ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕರ್ನಾಟಕದಲ್ಲಿ ತಾನೊಬ್ಬ ಸಾಚಾ ಮಂತ್ರಿ ಅಂತ ಹೇಳಿ ಪೋಸ್ಟ್ ಕೊಡುವಂಥವ್ರು ಯಾರಿದ್ದಾರೆ? ತಾನೊಬ್ಬ ದಕ್ಷ, ತಾನೊಬ್ಬನೇ ಸಮರ್ಥ, ತಾನೊಬ್ಬನೇ ಪ್ರಾಮಾಣಿಕ, ಉಳಿದವರೆಲ್ಲ ಅಸಮರ್ಥರು, ಉಳಿದವರೆಲ್ಲ ಭ್ರಷ್ಟಾಚಾರಿಗಳು ಅಂತ ಹೇಳಿ ಅಧಿಕಾರಿಗಳನ್ನ, ಇಲಾಖೆಯ ಹಿರಿಯರನ್ನ ರಸ್ತೆಯಲ್ಲಿ ನಿಲ್ಲಿಸಿ ಬಾಯಿಗೆ ಬಂದಂಗೆ ಅವಮಾನ ಮಾಡುವಂತ ಮಂತ್ರಿಗಳು ಕರ್ನಾಟಕದಲ್ಲಿ ಯಾರಿದ್ದಾರೆ? ತಾವು ವಹಿಸಿಕೊಂಡ ಇಲಾಖೆಯಲ್ಲಿ ಅಕ್ರಮಗಳೇ ನಡೆಯಲ್ಲ ಅನ್ನೋ ತರ ಪೋಸ್ ಕೊಡುವಂತ ಮಂತ್ರಿಗಳು ಕರ್ನಾಟಕದಲ್ಲಿ ಯಾರಿದ್ದಾರೆ? ಎಸ್, ಅಂತವ್ರೊಬ್ಬರೇ ಇರೋದು. ಅಫ್ಕೋರ್ಸ್ ಅವ್ರು ಬೇರೆ ಯಾರು ಅಲ್ಲ, ದಿ ಒನ್ ಅಂಡ್ ಓನ್ಲಿ ಕೃಷ್ಣ ಬೈರೇಗೌಡ. ಈ ಕೃಷ್ಣ ಬೈರೇಗೌಡರ ಸಾಚಾತನವನ್ನ ಹಲವು ಬಾರಿ ಬಹಿರಂಗಪಡಿಸಿತ್ತು ನಿಮ್ಮ ಫೋಕಸ್. ಕೃಷ್ಣ ಬೈರೇಗೌಡರ ಅಕ್ರಮಗಳನ್ನ ಒಂದೊಂದಾಗಿ ಬಿಚ್ಚಿಟ್ಟಿತ್ತು ನಿಮ್ಮ ಫೋಕಸ್. ಈಗ ಕೃಷ್ಣ ಬೈರೇಗೌಡರು ಅಧಿಕಾರ ವಹಿಸಿಕೊಂಡ ನಂತರ ಬೆಂಗಳೂರು ಅಭಿವೃದ್ಧಿ ಇಲಾಖೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರವನ್ನ ನಿಮ್ಮೆದುರಿಗೆ ಇಡ್ತಾ ಇದೆ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪೋಸ್ಡ್ ಕಾರ್ಯಕ್ರಮ. ಕೃಷ್ಣ ಬೈರೇಗೌಡ ಒನ್ಸ್ ಅಗೇನ್ ಎಕ್ಸ್ಪೋಸ್ಡ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕ, KBG ಕೃಷ್ಣ ಬೈರೇಗೌಡರು ತಾನೊಬ್ಬ ಸಾಚಾ ಸಚಿವರು ಅಂತ ಹೇಳಿ ಏನು ಪೋಸ್ಟ್ ಕೊಡ್ತಾರೆ. ಈ ಕೃಷ್ಣ ಬೈರೇಗೌಡರು ಯಾವ ಇಲಾಖೆಯಲ್ಲಿ ಇರ್ತಾರೆ ಅಲ್ಲಿ ನಾನು ಅಕ್ರಮಗಳಿಗೆ ಅವಕಾಶವನ್ನ ಕೊಡಲ್ಲ, ನಾನೊಬ್ಬ ಪ್ರಾಮಾಣಿಕ ರಾಜಕಾರಣಿ, ನಾನೊಬ್ಬ ಪ್ರಾಮಾಣಿಕ ಮಂತ್ರಿ, ದಕ್ಷ ಮಂತ್ರಿ ಅಂತ ತಮ್ಮನ್ನ ತಾವೇನು ಪ್ರೊಜೆಕ್ಟ್ ಮಾಡ್ಕೋತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂತ ಗುಂಪುಗಳನ್ನ ಕಟ್ಕೊಂಡು ಯಾವ ರೀತಿ ಪಬ್ಲಿಸಿಟಿ ತಗೊಳ್ತಾರೆ, ಯಾವ ರೀತಿ ಜನಾನುರಾಗಿಯಾಗಿ ತಾನು ಕೆಲಸ ಮಾಡ್ತೀನಿ ಅನ್ನೋದನ್ನ ಬಿಂಬಿಸ್ಕೊಳ್ತಾರೆ, ಅದೆಲ್ಲ ಕೇವಲ ಪುಸ್ತಕದ ಬದನೆಕಾಯಿ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಕೃಷ್ಣ ಬೈರೇಗೌಡರು ಯಾವ ಇಲಾಖೆಯಲ್ಲಿ ಇದ್ರೂ ಕೂಡ ಅಲ್ಲಿ ಅಕ್ರಮಗಳು ನಡೆಯಲ್ಲ ಅನ್ನೋ ತರ ಅವ್ರೇನು ಪೋಸ್ ಕೊಡ್ತಾರಲ್ಲ, ಅವರೊಬ್ರು ಸಾಚಾ ಸಚಿವರು ಅಂತ ಏನು ಪೋಸ್ ಕೊಡ್ತಾರಲ್ಲ, ಅವರ ಸಾಚಾತನವನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇದೆ ನಿಮ್ಮ ಫೋಕಸ್ ಟಿವಿ. ಯಾಕಂದ್ರೆ ಕೃಷ್ಣ ಬೈರೇಗೌಡರು ಅಂದುಕೊಂಡಷ್ಟು ಸಾಚಾ ಅಲ್ಲವೇ ಅಲ್ಲ. ಕೃಷ್ಣ ಬೈರೇಗೌಡರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ, ಕಂದಾಯ ಇಲಾಖೆಯ ಮಂತ್ರಿ ಆಗಿದ್ದಾಗ ಏನೇನು ಕಡಿದು ಕಟ್ಟೆ ಹಾಕಿದ್ರು, ಅವರ ಬ್ಯಾಟರಾಯನಪುರದಲ್ಲಿ ಎಷ್ಟೆಷ್ಟು ಅಕ್ರಮಗಳಾದವು, ಎಷ್ಟೆಷ್ಟು ಅಕ್ರಮ ಕಟ್ಟಡಗಳಿದಾವೆ ಅವರ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ, ಎಷ್ಟೆಷ್ಟು ಸರ್ಕಾರಿ ಜಮೀನನ್ನ ಯಾವ ಯಾವ ಬಿಲ್ಡರ್ ಯಾವ ರೀತಿ ನುಂಗಿ ನೀರು ಕುಡಿದಿದ್ದಾರೆ, ಅದಕ್ಕೆ ಕೃಷ್ಣ ಬೈರೇಗೌಡರ ಸಾಕ್ಷಿ ಏನು, ಕೃಷ್ಣ ಬೈರೇಗೌಡರ ಪಾತ್ರ ಏನು, ಕೃಷ್ಣ ಬೈರೇಗೌಡರ ತಮ್ಮ ಯಾರ ಜೊತೆಗೆ ಪಾರ್ಟ್ನರ್ ಇದ್ದಾರೆ ಅನ್ನೋದನ್ನ ಇಂಚು ಇಂಚಾಗಿ ಬಯಲಿಗೆಳೆದಿತ್ತು ನಿಮ್ಮ ಫೋಕಸ್. ಈಗ ಇದೇ ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಆದ ನಂತರ ಬೆಂಗಳೂರು ಅಭಿವೃದ್ಧಿ ಇಲಾಖೆಯಲ್ಲಿಯೂ ಕೂಡ ಗೋಲ್ಮಾಲ್ ನಡೆದಿರೋದನ್ನ ನಿಮ್ಮೆದುರಿಗೆ ಅಂಕಿ ಅಂಶ ಸಮೇತವಾಗಿ ಇಡ್ತಾ ಇದೆ ನಿಮ್ಮ ಫೋಕಸ್. ಎಸ್ ವೀಕ್ಷಕರೇ, ಕೃಷ್ಣ ಬೈರೇಗೌಡರು ಅಧಿಕಾರ ವಹಿಸಿಕೊಂಡ ಮೇಲೆ ಅದಕ್ಕಿಂತ ಮೊದಲು ಏನ್ ಹೇಳ್ಬೇಕು ಅಂದ್ರೆ, ಹಲವು ರೀತಿಯ ಕೆಲಸಗಳಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ಹಣ ಹೊಡೆಯೋದನ್ನ ನಾವು ನೀವೆಲ್ಲ ನೋಡಿದೀವಿ. ಆದ್ರೆ ದೇಶ ಪ್ರೇಮದ ಹೆಸರಿನಲ್ಲಿ, ಸ್ವಾತಂತ್ರ್ಯೋತ್ಸವದ ಹೆಸರಿನಲ್ಲಿ, ಫ್ರೀಡಂ ಹಬ್ಬ ಎನ್ನುವ ಈವೆಂಟ್ ನ ಹೆಸರಿನಲ್ಲಿಯೂ ಕೂಡ ಅಕ್ರಮಗಳನ್ನ ಮಾಡಿದ್ದಾರೆ, ಗೋಲ್ಮಾಲ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಗೋಲ್ಮಾಲ್ ಯಾವ ಉದ್ದೇಶಕ್ಕೆ ಮಾಡಿದ್ರು? ಕೃಷ್ಣ ಬೈರೇಗೌಡರು ಅವರು ಅಂದುಕೊಂಡಂತೆ ಜನರಿಗೆ ಅವರು ಪ್ರೊಜೆಕ್ಟ್ ಮಾಡುವಂತೆ ಸಾಚಾ ಮಿನಿಸ್ಟರ್ ಏನಾದ್ರೂ ಆಗಿದ್ರು ಕೂಡ ಯಾಕೆ ಈ ಗೋಲ್ಮಾಲ್ಗೆ ಅವಕಾಶ ಕೊಟ್ರು? ಕೃಷ್ಣ ಬೈರೇಗೌಡರಿಗೆ ಗೊತ್ತಿಲ್ವಾ ಈ ಗೋಲ್ಮಾಲ್ ನಡೆದಿರೋದು? ಅಧಿಕಾರಿಗಳು ಗೋಲ್ಮಾಲ್ ಮಾಡಿರೋದು ಕೃಷ್ಣ ಬೈರೇಗೌಡರ ಗಮನಕ್ಕೆ ಬಂದಿಲ್ವಾ? ಎಸ್, ಕೃಷ್ಣ ಬೈರೇಗೌಡರ ಗಮನಕ್ಕೆ ಇದು ಬಂದಿದೆ. ಖಂಡಿತವಾಗಿ ಹೇಳ್ತೀನಿ, ಕೃಷ್ಣ ಬೈರೇಗೌಡರಿಗೆ ಈ ಅಕ್ರಮ ಗೊತ್ತಿದೆ, ಗೋಲ್ಮಾಲ್ ಗೊತ್ತಿದೆ. ಯಾಕಂದ್ರೆ ಆ ಫೈಲ್ಗೆ ಅನುಮೋದನೆ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಇದೇ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಕೃಷ್ಣ ಬೈರೇಗೌಡರು. ಇಷ್ಟು ಖಂಡಿತವಾಗಿ ಯಾಕೆ ನಾವು ಹೇಳ್ತೀವಿ ಅಂದ್ರೆ, ಫ್ರೀಡಂ ಹಬ್ಬ ಹೆಸರಿನಲ್ಲಿ ಒಂದು ಇವೆಂಟ್ ಮಾಡಿದ್ರು ಕರ್ನಾಟಕದ ಶಕ್ತಿಸೌಧ ವಿಧಾನಸೌಧದ ಎದುರಿಗೆ. ಭವ್ಯ ಮೆಟ್ಟಿಲುಗಳ ಮೇಲೆ ಒಂದು ಭವ್ಯವಾದಂತ ಕಾರ್ಯಕ್ರಮ. ಅದಕ್ಕೆ ಖರ್ಚು ಮಾಡಿದ್ದು 6 ಕೋಟಿ ರೂಪಾಯಿಗಳು.
ಆಗ್ಲಿ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ, ದೇಶ ಪ್ರೇಮದ ಹೆಸರಿನಲ್ಲಿ ದೇಶ ಪ್ರೇಮವನ್ನ ನಾವು ಪ್ರಚುರಪಡಿಸ್ಲಿಕ್ಕೆ, ನಮ್ಮ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸ್ಲಿಕ್ಕೆ ಕಾರ್ಯಕ್ರಮ ಮಾಡಲೇಬೇಕು. ಅದ್ರಲ್ಲಿ ತಪ್ಪಿಲ್ಲ. ಆದ್ರೆ ವೀಕ್ಷಕರೇ, ಗೋಲ್ಮಾಲ್ ಮಾಡಿರೋದೇನು ಅಂದ್ರೆ, ಈ ಟೆಂಡರ್ 6 ಕೋಟಿಯ ಟೆಂಡರ್ಗೆ ನೋಟಿಫಿಕೇಶನ್ ಹೊರಡಿಸಿರೋದು ಆಗಸ್ಟ್ 3ನೇ ತಾರೀಕು. ಆಗಸ್ಟ್ 3ನೇ ತಾರೀಕಿಗೆ ಟೆಂಡರ್ ಕರೀತಾರೆ. ಆಗಸ್ಟ್ 13 ಟೆಂಡರ್ನ ಕೊನೆಯ ದಿನ. ಆಗಸ್ಟ್ 14ನೇ ತಾರೀಕು ಎಷ್ಟು ನಮ್ಮ GBA ಅಧಿಕಾರಿಗಳಿಗೆ ಅರ್ಜೆನ್ಸಿ ಇತ್ತು ಅಂದ್ರೆ, ಟೆಂಡರ್ ಓಪನ್ ಮಾಡ್ತಾರೆ ಆಗಸ್ಟ್ 14ಕ್ಕೆ. ಟೆಂಡರ್ ಡಾಕ್ಯುಮೆಂಟ್ ಸ್ಕೂಟಿನಿ ಮಾಡ್ತಾರೆ. ಅರ್ಧ ಗಂಟೆಯಲ್ಲಿ ಇವ್ರ ಸ್ಕೂಟಿನಿ ಮುಗಿದೋಗುತ್ತೆ, ಪರಿಶೀಲನೆ ಮುಗಿದೋಗುತ್ತೆ. ಯಾರ್ಯಾರು ಹಾಕಿದ್ದಾರೆ ಟೆಂಡರ್ನ, ಯಾರಿಗೆ ಕೊಡಬೇಕು ಈ ಟೆಂಡರ್ನ, ಯಾರ ಹತ್ರ ಕೆಲಸ ಮಾಡಿಸ್ಬೇಕು, ಯಾರಿಗೆ 6 ಕೋಟಿ ರೂಪಾಯಿಗಳ ವರ್ಕ್ ಆರ್ಡರ್ ಕೊಡಬೇಕು, 6 ಕೋಟಿ ರೂಪಾಯಿಗಳಲ್ಲಿ ಅವ್ರು ಏನೇನು ಕೆಲಸ ಮಾಡಬೇಕು, ಇದೆಲ್ಲವೂ ಇರುತ್ತೆ. ಆದ್ರೆ ನಮ್ಮ GBA ಅಧಿಕಾರಿಗಳು, ಮಹೇಶ್ವರ್ ರಾವ್ ಚೀಫ್ ಕಮಿಷನರ್, ನೀವೇನಾದ್ರೂ ಈ ಸ್ಟೋರಿ ನೋಡಿದ್ರೆ ನಿಮ್ಮ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ತಿಳಿದುಕೊಳ್ಳಿ, ಅಥವಾ ಈ ಒಂದು ಅಕ್ರಮಗಳಲ್ಲಿ ನಿಮ್ಮದು ಪಾಲಿದೆ ಅನ್ನೋದನ್ನಾದ್ರೂ ನೀವು ಒಪ್ಕೊಳ್ಳಿ. ನಿಮ್ಗೆ ಪಾಲಿಲ್ಲ ಅಂದ್ರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನಾದ್ರೂ ಕೈಗೊಳ್ಳಿ. ಯಾಕಂದ್ರೆ ನಮ್ಮ ಮಂತ್ರಿಗಳು ಕ್ರಮವನ್ನು ಕೈಗೊಳ್ಳಲ್ಲ. ಅವ್ರು ಯಾವತ್ತಿದ್ರು ಪುಸ್ತಕದ ಬದನೆಕಾಯಿ, ಅವ್ರ ಹೇಳಿಕೆಗೆ ಮಾತ್ರ ಸೀಮಿತ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಂಡು ಡ್ಯಾನ್ಸ್ ಮಾಡೋದ್ರಲ್ಲಿ ಬಿಜಿ ಇದ್ದಾರೆ. ಅವರಿಗೆ ಗೊತ್ತಿರಲ್ಲ, ಯಾಕಂದ್ರೆ ಅವರಿಗೂ ಪಾಲ್ ಬಂದಿರುತ್ತೆ ಅಂತ ಹೇಳಿ ನಾವು ಅಂದ್ಕೋಬೇಕಾಗುತ್ತೆ. ಕ್ರಮವನ್ನ ಕೈಗೊಳ್ಳಿಲ್ಲ ಅಂದ್ರೆ, ಕ್ರಮವನ್ನ ಕೈಗೊಂಡ್ರೆ ಎಸ್ ಕೃಷ್ಣ ಬೈರೇಗೌಡ ಇಂಥದಕ್ಕೆ ಸೇರಲ್ಲ. ಕೃಷ್ಣ ಬೈರೇಗೌಡ ಹೇಳಿರೋ ರೀತಿ ಸಾಚಾ ಸಚಿವ. ಕೃಷ್ಣ ಬೈರೇಗೌಡ ಪ್ರಾಮಾಣಿಕ ವ್ಯಕ್ತಿ, ಪ್ರಾಮಾಣಿಕ ಮಂತ್ರಿ. ಹಾಗಾಗಿ ಅಕ್ರಮಗಳ ವಿರುದ್ಧ ತನಿಖೆಯನ್ನ ಮಾಡಿದ್ರು, ಕ್ರಮವನ್ನ ಕೈಗೊಂಡ್ರು ಅಂತ ಹೇಳಿ ನಾವೇ ಸ್ಟೋರಿ ಮಾಡಿ. ಎಸ್, ಈ ಅಕ್ರಮದ ವಿಚಾರಕ್ಕೆ ಬರೋಣ. 13ನೇ ತಾರೀಕಿಗೆ ಟೆಂಡರ್ ಕೊನೆಯದೇನಿದ್ದಾಗ ಆಗಸ್ಟ್ 14ಕ್ಕೆ ಬೆಳಗ್ಗೆ ಟೆಂಡರ್ ಓಪನ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ಪರಿಶೀಲನೆಯನ್ನ ಅರ್ಧ ಗಂಟೆಯಲ್ಲಿ ಮಾಡ್ತಾರೆ. 6 ಕೋಟಿ ರೂಪಾಯಿ ಸರ್ಕಾರಿ ಕೆಲಸ ಮಾಡಬೇಕು ಅಂದ್ರೆ ಆ ಕಂಪನಿಗೆ ತನ್ನದೇ ಆದಂತಹ ಅರ್ಹತೆಗಳು, ಯೋಗ್ಯತೆಗಳು, ಹಾಗೆಯೇ ಎಲಿಜಿಬಿಲಿಟಿ ಇರಬೇಕಾಗುತ್ತೆ. ಆದ್ರೆ ಅರ್ಧ ಗಂಟೆನಲ್ಲಿ ಯಾವ ರೀತಿ ಸ್ಕೂಟ್ನಿ ಮಾಡ್ತಾರೆ ಈ ಅಧಿಕಾರಿಗಳು? ಏನ್ ಕ್ರಾಸ್ ಚೆಕ್ ಮಾಡ್ತಾರೆ ಆ ಕಂಪನಿದು ಈ ಅಧಿಕಾರಿಗಳು? ಅರ್ಧ ಗಂಟೆ ಅವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಅರ್ಧ ಗಂಟೆಯಲ್ಲಿ ಸ್ಕೂಟಿನಿ ಮಾಡ್ಲಿಕ್ಕೆ ಆಗುತ್ತಾ ಇವರಿಗೆ? ಅವರ ಎಕ್ಸ್ಪೀರಿಯನ್ಸ್ ಅನ್ನ ಅರ್ಧ ಗಂಟೆನಲ್ಲಿ ಇವರಿಗೆ ತುಲನೆ ಮಾಡ್ಲಿಕ್ಕೆ ಆಗುತ್ತೆ? ಆ ಕಂಪನಿಯ ಬ್ಯಾಕ್ ಗ್ರೌಂಡ್ ಯಾವ ರೀತಿ ಇದೆ, ಫೈನಾನ್ಷಿಯಲ್ ಕೆಪಾಸಿಟಿ ಏನಿದೆ ಅನ್ನೋದನ್ನ, ಆ ಕಂಪನಿಯ ತಾಕತ್ ಏನು ಅನ್ನೋದನ್ನ ಅರ್ಧ ಗಂಟೆಯಲ್ಲಿ ತಿಳ್ಕೊಳಕ್ಕಾಗತ್ತಾ ಈ ಅಯೋಗ್ಯ ಅಧಿಕಾರಿಗಳಿಗೆ? ಆಗೋದೇ ಇಲ್ಲ. ಆದ್ರೂ ಕೂಡ ಸ್ಕೂಟಿನಿ ಮಾಡ್ತಾರೆ. ಸ್ಕೂಟಿನಿ ಆದ್ಮೇಲೆ L1 ಇವ್ರಿಗೆ ಕೊಡ್ಲೇಬೇಕು ಅಂತ ತೀರ್ಮಾನ ಮಾಡ್ತಾರೆ. 14ನೇ ತಾರೀಕೆ ವರ್ಕ್ ಆರ್ಡರ್ ಕೊಡ್ತಾರೆ. ಆಗಸ್ಟ್ 14ಕ್ಕೆ ವರ್ಕ್ ಆರ್ಡರ್ ಕೊಡ್ತಾರೆ. ಆಗಸ್ಟ್ 15 ಬೆಳಗ್ಗೆ ಈವೆಂಟ್ ರೆಡಿ. ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಕೃಷ್ಣ ಬೈರೇಗೌಡರು ಅರ್ಥ ಮಾಡ್ಕೊಳ್ಳಿ. ವಿದೇಶದಲ್ಲಿ ಓದಿ ಬಂದಿದ್ದೀರಲ್ಲ, ಅದು ನಿಮ್ಮ ಜ್ಞಾನವನ್ನ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನ ಹತ್ತಿಕ್ಲಿಕ್ಕೆ ಬಳಸಿ. ಪುಕ್ಸಟ್ಟೆಯಾಗಿ ಬೇರೆಯವರಿಗೆ ನೀವು ಉಪದೇಶ ಕೊಡ್ತೀರಲ್ಲ, ಆ ಉಪದೇಶವನ್ನ ನಿಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿ ಭ್ರಷ್ಟಾಚಾರ ಮಾಡ್ತಿರೋ ಅಧಿಕಾರಿಗಳಿಗೆ ಕೊಡಿ. ನಿಮ್ಮ ತಮ್ಮ, ನಿಮ್ಮ ಫ್ಯಾಮಿಲಿಯವರಿಗೆ ನೀವು ಉಪದೇಶ ಕೊಡಕ್ ಆಗ್ಲಿಲ್ಲ, ಆ ಪ್ರಶ್ನೆ ಬೇರೆ. ಅವರೆಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನೀವು ಮಂತ್ರಿ ಆಗಿರೋ ನಿಮ್ಮ ಅಧಿಕಾರಿಗಳಿಗೆ ಕೊಡಿ ಆ ಉಪದೇಶವನ್ನ. ಕೇಳ್ತಾರ? ಆಮೇಲೆ ನೋಡೋಣ. 15ನೇ ತಾರೀಕು ಬೆಳಗ್ಗೆ ಇವೆಂಟ್ಗೆ, 14ನೇ ತಾರೀಕು ಸಾಯಂಕಾಲ ನೀವು ವರ್ಕ್ ಆರ್ಡರ್ ಕೊಟ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಯಾವ ರೀತಿ ಇವೆಂಟ್ ಅನ್ನ ರೆಡಿ ಮಾಡಕ್ಕಾಗುತ್ತೆ? ಅಷ್ಟು ದೊಡ್ಡ ಕಾರ್ಯಕ್ರಮ. ಆದ್ರೆ ದುರಂತ ಏನಂದ್ರೆ, ವೀಕ್ಷಕರೇ ನೋಡಿ ಗಮನಿಸಿ, ಆಗಸ್ಟ್ 1ನೇ ತಾರೀಕು 2ನೇ ತಾರೀಕಿನಿಂದಾನೇ ಅಲ್ಲಿ ಕೆಲಸಗಳು ಪ್ರಾರಂಭ ಆಗ್ಬಿಟ್ಟಿತ್ತು. ಆ ಕಂಪನಿ ಗೊತ್ತಿತ್ತು ನನಗೆ ಸಿಗುತ್ತೆ ಟೆಂಡರ್ ಅಂತ. ಅಷ್ಟು ಇವರು ಮೊದಲೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು. ಹಂಗಾದ್ರೆ ಇವರು ಯಾವ ರೀತಿ ಪಾರದರ್ಶಕವಾಗಿ ಕೆಲಸ ಮಾಡ್ತಾರೆ? ಯಾವುದೋ ಒಂದು ಕಂಪನಿಗೆ ಅವರಿಗೆ ಟೆಂಡರ್ ಕೊಡ್ಬೇಕಂತ ಫಿಕ್ಸ್ ಮಾಡ್ಕೊಂಡು ಅವ್ರ ಹತ್ರ ಕೆಲಸ ಶುರು ಮಾಡಿಸಿ, ನಾಟಕಕ್ಕಾಗಿ, ತೋರಿಕೆಗಾಗಿ, ಪ್ರೊಸೀಜರ್ ಫಾಲೋ ಮಾಡ್ತೀವಿ ಅನ್ನೋದನ್ನ ಹೇಳಕ್ಕಾಗಿ ಈ ರೀತಿ ನಾಟಕ ಮಾಡ್ತಿರಲ್ಲ. ನಾಚಿಕೆ ಆಗಲ್ವಾ ಕೃಷ್ಣ ಬೈರೇಗೌಡರು ನಿಮ್ಮ ಇಲಾಖೆಗೆ? ನಿಮ್ಮ ಇಲಾಖೆಯ ಅಧಿಕಾರಿಗಳು ಈ ರೀತಿ ಮಣ್ಣಕ್ಕೆ ತಿನ್ನೋ ಕೆಲಸ ಮಾಡ್ತಿದ್ರು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಫೋರ್ಸ್ ಕೊಡ್ತಿರಲ್ಲ. ನಿಮಗೇನು ಅನಿಸ್ತಾ ಇಲ್ವಾ? ಇದೇನಾ ನಿಮ್ಮ ಕಾರ್ಯಶೈಲಿ? ಒಪ್ಕೊಳ್ಳಿ, ಇದೇ ನನ್ನ ಕಾರ್ಯಶೈಲಿ ಅಂತ. ಹೀಗೇನೆ ನಾನು ಕೆಲಸ ಮಾಡೋದು, ನಾನು ಸಾಚ ಅಲ್ಲ ಅನ್ನೋದನ್ನ ಕೃಷ್ಣ ಬೈರೇಗೌಡರು ಒಪ್ಕೋತಾರ? ಹಾಗಾದ್ರೆ ಕೃಷ್ಣ ಬೈರೇಗೌಡ್ರೆ, ನಿಮಗೆ ನೆನಪಿಲ್ಲ, ಜೂನ್ ನಲ್ಲಿ ಸ್ಕೂಲ್ ಸ್ಟಾರ್ಟ್ ಆದ್ರು, ಜೂನ್, ಜುಲೈ, ಆಗಸ್ಟ್ 15ರಲ್ಲಿ ನಾವಿದ್ವಿ, ಆಗಸ್ಟ್ 20ರಲ್ಲಿ ನಾವಿದ್ದೀವಿ. ಇನ್ನೂವರೆಗೂ ಈ ನಿಮ್ಮ BBMP ಸ್ಕೂಲ್ ಮಕ್ಕಳಿಗೆ, GBA ಸ್ಕೂಲ್ ಮಕ್ಕಳಿಗೆ ಶೂ ಮತ್ತೆ ಸಾಕ್ಸ್ ಕೊಡೋ ಟೆಂಡರ್ನ ಮುಗ್ಸಕ್ಕಾಗಿಲ್ಲ ನಿಮ್ಮ ಅಯೋಗ್ಯ ಅಧಿಕಾರಿಗಳಿಗೆ. ಇನ್ನೂವರೆಗೂ ವರ್ಕ್ ಆರ್ಡರ್ ಕೊಟ್ಟಿಲ್ಲ, ಇನ್ನೂವರೆಗೂ ಮಕ್ಕಳಿಗೆ ಶೂ ಕೊಟ್ಟಿಲ್ಲ, ಸಾಕ್ಸ್ ಕೊಟ್ಟಿಲ್ಲ. ಆದ್ರೆ
ಇಲ್ಲೇನೋ ದುಡ್ಡು ಸಿಗುತ್ತೆ ಅಂತ 15 ದಿನದಲ್ಲಿ ಎಲ್ಲ ಮುಗಿಸಿ ನೀವು ದುಡ್ಡನ್ನು ಕೊಟ್ಬಿಡ್ತೀರಲ್ಲ, ಇದೇನಾ ನಿಮ್ಮ ಕಾರ್ಯಶೈಲಿ? ಇದೇನಾ ನಿಮ್ಮ ವರ್ಕಿಂಗ್ ಸ್ಟೈಲ್? ಇದೇನಾ ನಿಮ್ಮ ಆಡಳಿತಾತ್ಮಕ ರೀತಿ ನೀತಿ? ಕೃಷ್ಣ ಬೈರೇಗೌಡ್ರೆ, ಟೆಂಡರ್ಗಳು ಎಲ್ಲ ಒಂದೇ ರೀತಿ ಅಲ್ವಾ? ನಿಮಗೆ ಲಾಭ ಇರೋ ಟೆಂಡರ್ನ 15 ದಿನಕ್ಕೆ ಮುಗಿಸ್ತೀರಿ, ಯಾವುದೋ ಒಂದು ಕಂಪನಿ ಜೊತೆಗೆ ಪೂರ್ವ ನಿರ್ಧಾರಿತವಾಗಿ ಮಾಡ್ತೀರಿ, ಮೊದಲೇ ಒಪ್ಕೊಂಡಿರ್ತೀರಿ. ಯಾಕೆ ಒಪ್ಕೊಳ್ತೀರಾ? ಮತ್ತೆ ಓಪನ್ ಕಾಲ್ ಯಾಕೆ ಮಾಡ್ತೀರಾ? ಅದೇ ನಿಮ್ಮ ಮನೆ ಆಸ್ತಿನ ಬರೆದು ಕೊಡಕ್ಕೆ ನೀವು? ಯಾಕೆ KTPP ಆಕ್ಟ್ ಇದೆ? ಯಾಕೆ KPPP ಇದೆ, ಪೋರ್ಟಲ್ ಇದೆ? ನೀವು ಮನ್ಸಿಗೆ ಬಂದಂಗೆ ಮಾಡೋದಾದ್ರೆ ಯಾಕೆ ಸುಮ್ಮನೆ ಇಷ್ಟೆಲ್ಲ ಬೇಕು ರೀತಿ ನೀತಿಗಳು? ನಿಮ್ಮ ಮನೆ ದುಡ್ಡಿಂದ ಕೊಡ್ತೀರಾ? ನಿಮ್ಮ ಪಾಕೆಟ್ ಮನಿಯಿಂದ ಕೊಡ್ತೀರಾ? ಇಲ್ವಲ್ಲ. ಸರ್ಕಾರದ ಹಣ. ಎಸ್, ಫ್ರೀಡಮ್ ಹಬ್ಬ 6 ಕೋಟಿ ಅಲ್ಲ 10 ಕೋಟಿ ಬೇಕಾದ್ರೆ ಖರ್ಚು ಮಾಡಿ, ಅದರಲ್ಲಿ ಏನೋ ಅಭ್ಯಂತರ, ಅದರಲ್ಲಿ ಏನೋ ಅಬ್ಜೆಕ್ಷನ್. ಆದ್ರೆ ಯಾಕೆ ಈ ರೀತಿ ಅಕ್ರಮಗಳನ್ನ ಮಾಡ್ತೀರಾ? ಯಾಕೆ ಅಕ್ರಮಗಳನ್ನ ಮಾಡೋ ಅಧಿಕಾರಿಗಳ ವಿರುದ್ಧ ಇನ್ನೂ ಕ್ರಮ ಕೈಗೊಂಡಿಲ್ಲ ಕೃಷ್ಣ ಬೈರೇಗೌಡ್ರೆ? ಅದಕ್ಕೆ ನಿಮ್ಮ ಬಳಿ ಏನಾದ್ರೂ ಉತ್ತರ ಇದೆಯಾ? ಏನಾದ್ರೂ ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡ್ತೀರಾ? ನೀವು ಸಾಚಾ ಅಂತ ಪ್ರೂವ್ ಮಾಡ್ಕೊಳ್ಳಕ್ಕೆ ಇಲ್ಲೊಂದು ಅವಕಾಶ ಇದೆ ನಿಮಗೆ, ಕೊಡಿ ಸ್ಪಷ್ಟೀಕರಣ. ನಮಗೆ ನಿಮ್ದೇನು ತಪ್ಪಿಲ್ಲ ಅನ್ನೋದನ್ನ ತೋರಿಸಿ. ಹೇಗೆ ತೋರಿಸ್ತೀರಾ ಅಂತ. ಇಷ್ಟೆಲ್ಲ ಅಕ್ರಮಗಳನ್ನ ಮಾಡಿ ನಾನೊಬ್ಬ ಸಾಚಾ ಮಂತ್ರಿ ಅಂತ ಹೇಳ್ಕೊಂಡು ಓಡಾಡ್ತಿರೋಂಥ ಕೃಷ್ಣ ಬೈರೇಗೌಡರು ಮಕ್ಕಳಿಗೆ ಮೊದಲು ಶೂ ಸಾಕ್ಸ್ ವಿಚಾರದಲ್ಲಿ, ಪಾಠ್ಯ ಪುಸ್ತಕದ ವಿಚಾರದಲ್ಲಿ, ಪಠ್ಯ ಪುಸ್ತಕಗಳ ವಿಚಾರದಲ್ಲಿ, ಸ್ಕೂಲ್ ಬ್ಯಾಗ್ ವಿಚಾರದಲ್ಲಿ ಯಾವಾಗ ವಿಳಂಬ ಇಲ್ಲದೆ ಇರುವಂತ ಕ್ರಮವನ್ನು ಕೈಗೊಳ್ತಾರೆ? ಯಾವಾಗ ಈ ರೀತಿಯ ಕೆಲಸವನ್ನ ಮಾಡ್ತಾರೆ? ಅಷ್ಟಕ್ಕೂ ಅವರೇನು ಪೂರ್ವ ನಿರ್ಧಾರಿತವಾಗಿ ಮೊದಲೇ ಹೊಂದಿಕೊಂಡು ಮೊದಲೇ ವ್ಯವಹಾರವನ್ನ ಮಾಡಿಕೊಂಡು ಕಂಪನಿ ಉಡುಪಾಸ್ ಅನ್ನುವಂಥ ಕಂಪನಿ, ಆ ಉಡುಪಾಸ್ ಕಂಪನಿಯ ಓನರ್ಗೂ ಕೃಷ್ಣ ಬೈರೇಗೌಡರಿಗೂ ಮಹೇಶ್ವರ್ ರಾವ್ಗೂ ಏನ್ ಸಂಬಂಧ ಅನ್ನೋದನ್ನ ನಾವೇ ನಿಮಗೆ ತಿಳಿಸ್ತೀವಿ. ಆ ಕಂಪನಿಗೆ 14ನೇ ತಾರೀಕು ವರ್ಕ್ ಆರ್ಡರ್ ಕೊಡ್ತಾರೆ, 15ನೇ ತಾರೀಕು ಇವೆಂಟ್ ಆಗುತ್ತೆ. ಅಷ್ಟು ದೊಡ್ಡ ಕಾರ್ಯಕ್ರಮವನ್ನ ಅವರು 12 ಗಂಟೆಲಿ ರೆಡಿ ಮಾಡಿಬಿಡ್ತಾರೆ. ಹೌ ಇಟ್ಸ್ ಪಾಸಿಬಲ್? ಹೆಂಗೆ ಸಾಧ್ಯ ಇದೆ? ಸಾಧ್ಯ ಆಗುತ್ತಾ? ಹಾಗಾದ್ರೆ ಮೊದಲನೇ ದಿನದಿಂದನೇ ಆ ಕಂಪನಿ ಕೆಲಸ ಶುರು ಮಾಡಿತ್ತು 15 ದಿನದಿಂದ ಅಂದ್ರೆ ಅವರಿಗೆ ಟೆಂಡರ್ ಸಿಗುತ್ತೆ ಅಂತ ಯಾರು ಹೇಳಿದ್ರು? ಅವ್ರಿಗೆ ಹೇಗೆ ಗೊತ್ತಾಯ್ತು? ನೀವು ಮೊದಲೇ ಒಪ್ಕೊಂಡು ಯಾರಿಗೆ ಕೆಲಸ ಕೊಡ್ಬೇಕು ಅಂತ ಫಿಕ್ಸ್ ಆದ್ರಿ ಅಂದ್ರೆ ನೀವು ಯಾಕೆ ಈ ರೀತಿಯ ಡ್ರಾಮಾಗಳನ್ನ ಮಾಡ್ತೀರಾ? ಪೇಪರ್ ನೋಟಿಫಿಕೇಶನ್ ಕೊಡ್ತೀರಾ? ಇದೆಲ್ಲ ಖರ್ಚಲ್ವಾ? ಜನರ ಸಾರ್ವಜನಿಕರ ತೆರಿಗೆ ಹಣವನ್ನ ಈ ರೀತಿ ಪೋಲ್ ಮಾಡ್ಲಿಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಮಹೇಶ್ವರ್ ರಾವ್ ಚೀಫ್ ಕಮಿಷನರ್ ಯಾರೋ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಮನೆಯನ್ನ ಡೆಮಾಲಿಷನ್ ಮಾಡ್ತೀವಿ, ಆಸ್ತಿಯನ್ನ ವಶಪಡಿಸ್ಕೊಳ್ತೀವಿ ಅಂತ ಹೇಳಿ ನೀವು ಪತ್ರಿಕಾ ಹೇಳಿಕೆಗಳನ್ನ ಕೊಡ್ತೀರಾ, ಮೀಡಿಯಾಗಳಿಗೆ ಬೈಟ್ಗಳನ್ನ ಕೊಡ್ತೀರಾ. ಈ ರೀತಿ ನಿಮ್ಮ ಟ್ಯಾಕ್ಸ್ ಹಣ, ಜನರು ಟ್ಯಾಕ್ಸ್ ಕಟ್ಟೋಣ, ಈ ರೀತಿ ನೀವು ಪೋಲ್ ಮಾಡ್ತೀರ. ನಿಮಗೂ ನಿಮ್ಮ ಅಧಿಕಾರಿಗಳಿಗೂ ಯಾವುದೇ ಹಿಡಿತಾ ಇಲ್ವಾ? ಓಕೆ, ನಿಮ್ಮ ಮಿನಿಸ್ಟರ್ ಹಿಂಗೆ ಬಿಡಿ, ಅವರು ಒಂದು ರೀತಿ ಬೈಟ್ ಮಿನಿಸ್ಟರ್, ಅವರು ಮಾತಾಡೋ ಮಿನಿಸ್ಟರ್, ಅವರು ಕೆಲಸದ ಮಿನಿಸ್ಟರ್ ಅಲ್ಲ ಅವರು. ಕೃಷ್ಣ ಬೈರೇಗೌಡರು ಈ ರೀತಿಯ ವಿಚಾರಗಳು ಯಾಕೆ ಬರ್ತವೆ ಅಂದರೆ, ಕೃಷ್ಣ ಬೈರೇಗೌಡರು ಅವರು ಈ ಹಿಂದೆ ಕಂದಾಯ ಮಂತ್ರಿಗಳಿದ್ದಾಗ ಏನೇನು ಮಾಡಿದ್ರು? ಕೃಷ್ಣ ಬೈರೇಗೌಡರು ಗೋಮಾಳಗಳ ವಿಚಾರ, ಅವರ ಬ್ಯಾಟ್ರಾಯನ್ಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರುವಂಥ ಗೋಮಾಳಗಳು ಎಷ್ಟು ಉಳಿದಿದ್ದಾವೆ ಇನ್ನು? ಇದ್ರ ಬಗ್ಗೆ ನಾವು ಈಗಾಗಲೇ ಬೆಳಕುಗಳನ್ನು ಚೆಲ್ಲಿದ್ದೀವಿ. ಆದರೆ ಫ್ರೀಡಮ್ ಹಬ್ಬದ ಹೆಸರಿನಲ್ಲೂ ಕೂಡ ಈ ಹೊಲಸನ್ನ ತಿನ್ನಂತ ಅಧಿಕಾರಿಗಳ ಬಾಯಿಯನ್ನ ಕೃಷ್ಣ ಬೈರೇಗೌಡರು ಒರೆಸ್ತಾರ ಅಥವಾ ಅವರಿಗೆ ಸರಿಯಾದಂತ ಶಿಕ್ಷೆಯನ್ನೇನಾದರೂ ಕೊಡ್ತಾರ? ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.